ಇನ್ನು ಜಿಂದಾಬಾದ್ ಪಾಕಿಸ್ತಾನದ ಪರವಾಗಿ ಜಿಂದಾಬಾದ್ ಕೂಗಿದ್ದಾರೆ ಅನ್ನುವಂಥದ್ದೊಂದು ಘೋಷಣೆಯ ಆರೋಪದ ವಿಚಾರ ಇತ್ತಲ್ಲ, ಇವತ್ತು ಕೂಡ ಸದನದ ಒಳಗೆ ಮಾರ್ದನಿಸ್ತು. ಇದೇ ಪ್ರಕರಣ ಹಿಡ್ಕೊಂಡು ಬಿಜೆಪಿ ಸರ್ಕಾರದ ವಿರುದ್ಧ ಹಿಗ್ಗಾಮುಗ್ಗಾ ಜಾಡಿಸ್ತು. ಆದರೆ ಸಿಎಂ ಸಿದ್ದರಾಮಯ್ಯ ಕೂಡ ಇದಕ್ಕೆ ತಕ್ಕ ಉತ್ತರವನ್ನೇ ಕೊಡೋ ಪ್ರಯತ್ನವನ್ನ ಸದನದಲ್ಲಿ ಮಾಡಿದ್ದಾರೆ. ಮುಖ್ಯವಾಗಿ ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದಾರೆ. ಅಷ್ಟಕ್ಕೂ ಈ ವಿಚಾರವಾಗಿ ಸದನದಲ್ಲಿ ಇವತ್ತು ಏನೇನಾಯ್ತು ಬನ್ನಿ ನೋಡೋಣ. ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರೆ ಅವ್ರ ಮೇಲೆ ಕಠಿಣವಾದಂತ ಕ್ರಮವನ್ನ ತಗೊಳ್ತೇವೆ. ಸನ್ಮಾನ ಮಾಡ್ತೀರಾ ಅಂತಂದ್ರೆ ಹಿಂಗೆ ಬದಲು ಮಾಡ್ಕೊಂಡೇ ಇರ್ಬೇಕಷ್ಟೇ. ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ದ್ರೋಹಿಗಳ ಕಡೆ ಶಾಮೀಲಾಗಿದೆ. ಅದರಿಂದ ಪಾಕ್ ಪರ ಘೋಷಣೆ ಆರೋಪ, ಕಮಲ ನಾಯಕರ ಸಮರ, ರೋಷಾಗ್ನಿ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿರುವ ಆರೋಪದ ಜ್ವಾಲೆ ಇಂದು ಧಗಧಗಿಸಿತ್ತು. ನಿನ್ನೆ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ವಿರುದ್ಧ ಸಾಲು ಸಾಲು ಆರೋಪ ಮಾಡಿದ್ದ ಕೇಸರಿ ನಾಯಕರು ಇಂದೂ ಸಮರ ಮುಂದುವರಿಸಿದರು. ಸದನದ ಬಾಗಿಲಿಗಿಳಿದ ಬಿಜೆಪಿ ಪೇಪರ್ ಹರಿದು ಆಕ್ರೋಶ. ವಿಧಾನಸೌಧದಲ್ಲಿ ನಾಸಿರ್ ಹುಸೇನ್ ಬೆಂಬಲಿಗರ ಸಂಭ್ರಮಾಚರಣೆ ವೇಳೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಆರೋಪ ಸದನದಲ್ಲಿ ಗಲಾಟೆ ಗದ್ದಲಕ್ಕೆ ಕಾರಣವಾಯಿತು. ದೇಶದ್ರೋಹಿಗಳ ಬಂಧಿಸುವಂತೆ ವಿಪಕ್ಷಗಳು ಪಟ್ಟು ಹಿಡಿದು ಸದನದ ಬಾವಿಗಿಳಿದು ಪೇಪರ್ ಹರಿದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿತು. ವಿಧಾನಸಭೆ ಕಲಾಪ ಆರಂಭವಾಗ್ತಿದ್ದಂತೆ ಬಿಜೆಪಿ ನಾಯಕರು ಧಿಕ್ಕಾರ ಧಿಕ್ಕಾರ ಅಂತ ಘೋಷಣೆ ಕೂಗ್ತಿದ್ರು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಗರಂ ಆದ್ರು. ಯಾರೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರೆ ಅವರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಕೌಂಟರ್ ಕೊಟ್ಟರು. ಯಾರೇ ಆದ್ರೂ ಕೂಡ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರೆ ಅವ್ರ ಮೇಲೆ ಕಠಿಣವಾದಂತ ಕ್ರಮವನ್ನ ತಗೊಳ್ತೇವೆ. ಅದ್ರ ಬಗ್ಗೆ ಹಿಂದೆ ಹೋಗಲ್ಲ. FSL ರಿಪೋರ್ಟ್ ಬರೋವರೆಗೆ ಯಾವ ಸುಮ್ಮನೆ ಕೂತಿಲ್ಲ. ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. 7 ಜನ ಕರೆದು ವಿಚಾರಣೆ ಮಾಡಿದೀವಿ, ಇದು ನಡೀತಾ ಇದೆ. ದೇಶದ್ರೋಹಿಗಳಿಗೆ ಬೆಂಬಲ ಕೊಟ್ಟಿದ್ದಾರೆ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಇವರಿಗೆ ಸರ್ಕಾರ ನಡೆಸೋಕೆ ಯೋಗ್ಯತೆ ಇಲ್ಲ ಅಂತ ಕೆಂಡಾಮಂಡಲರಾದರು. ದಯಮಾಡಿ ಜಾಗಗಳಿಗೆ ಕೂತ್ಕೋಬೇಕು ಅಂತೇಳಿ ಇವರಲ್ಲಿ ಮನವಿ ಮಾಡ್ತೀವಿ. ಎಲ್ಲ ಸದಸ್ಯರಲ್ಲಷ್ಟೇ ಪ್ರತಿಭಟನೆ ಗೌರವಪೂರ್ವಕವಾಗಿ. ನಮಗೆ 100% ದೇಶಭಕ್ತಿ, ನಿಮಗೆ 1% ಇಲ್ಲ ಎಂದ ಅಶೋಕ್. ಇನ್ನು ದೇಶಭಕ್ತಿ ವಿಚಾರದಲ್ಲಿ ಸಿಎಂ ಆರ್ ಅಶೋಕ್ ಮಧ್ಯೆ ಕದನವೇ ನಡೆಯಿತು. ನಮಗೆ 100% ದೇಶಭಕ್ತಿ ಇದೆ ಅಂತ ಸಿಎಂ ಹೇಳಿದ್ರೆ, ಇದಕ್ಕೆ ಆರ್ ಅಶೋಕ್ ನಿಮಗೆ 1% ದೇಶಭಕ್ತಿ ಇಲ್ಲ ಅಂತ ತಿರುಗೇಟು ಕೊಟ್ಟರು. ದೇಶಭಕ್ತಿ ಇದೆ ನಮಗೆ, 100 ಪಾಲು ಇವ್ರಿಗಿಂತ ನಮಗೆ ಜಾಸ್ತಿ ದೇಶಭಕ್ತಿ ಇದೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಇಷ್ಟೇ ಅಲ್ಲ, ಸರ್ಕಾರದ ವಿರುದ್ಧ ಕೆರಳಿದ ಆರ್ ಅಶೋಕ್ ದೇಶದ್ರೋಹಿಗಳ ಜೊತೆ ಸರ್ಕಾರ ಶಾಮೀಲು ಆಗಿದೆ, ವಿಧಾನಸೌಧ ಭಯೋತ್ಪಾದಕರ ತಾಣ ಆಗ್ತಿದೆ, ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದರು. ಯೋಗ್ಯತೆ ಇಲ್ಲ ಅಂತ ಸರ್ಕಾರ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಕಾಂಗ್ರೆಸ್ ಸತ್ತೋಯ್ತು ಎಂದ ಬಿಜೆಪಿ, ಹೀಗೆ ಭಜನೆ ಮಾಡಿ ಎಂದ ಸಿಎಂ. ಕಾಂಗ್ರೆಸ್ ಸತ್ತೋಯ್ತು ಅಂತ ಸದನದ ಬಾವಿಗಿಳಿದು ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ರು. ಹೀಗೆ ಭಜನೆ ಮಾಡ್ತೀರಿ ಅಂತ ಸಿಎಂ ವ್ಯಂಗ್ಯ ಮಾಡಿದ್ರು. ಸಿದ್ದರಾಮಯ್ಯ 15ನೇ ಬಜೆಟ್ ನೀವು ಹಿಂಗೆ ಬದಲೆ ಮಾಡ್ಕೊಂಡೇ ಇರ್ಬೇಕಷ್ಟೇ. ಇವ್ರಿಗೇನು ಜನ ಆಶೀರ್ವಾದ ಮಾಡಲ್ಲ, ಬದಲೆ ಮಾಡ್ಕೊಂಡೇ ಇರ್ಬೇಕು ಇವರು. ಸಿಎಂ ಸಿದ್ದರಾಮಯ್ಯ ಬಜೆಟ್ ಮೇಲಿನ ಉತ್ತರ ನೀಡುತ್ತಿದ್ದಾಗ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಶವತ್ಯಾಗ ಮಾಡಿ ರಾಜಭವನಕ್ಕೆ ದೂರು ನೀಡಲು ತೆರಳಿ ಸದನದ ಬಾವಿಯಲ್ಲಿ ಕಾಗದ ಪತ್ರ ಹರಿದು ಆಕ್ರೋಶ ಹೊರಹಾಕಿದರು. ಈ ವೇಳೆ ನಡೀರಿ ಅಂತ ಸಿಎಂ ಏವಡಿ ಮಾಡಿದ್ರು. ವಿಧಾನಸೌಧದಿಂದ ರಾಜಭವನದವರೆಗೂ ಬಿಜೆಪಿ ನಾಯಕರು ಪಾದಯಾತ್ರೆ.
ಇದಕ್ಕೂ ಮುನ್ನ ವಿಧಾನಸೌಧದಿಂದ ರಾಜಭವನದವರೆಗೂ ಬಿಜೆಪಿ ನಾಯಕರು ಪಾದಯಾತ್ರೆ ಮಾಡಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಪಾದಯಾತ್ರೆ ನಡೆಸಿದ್ರು. ಕಾಂಗ್ರೆಸ್ನ ಪಾಕ್ ಪ್ರೇಮ ತಿಳಿಯಲು ಸ್ಕ್ಯಾನ್ ಮಾಡಿ ಅಂತ ಸ್ಕ್ಯಾನರ್ ಪ್ರತಿ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ದೂರು ಕೊಟ್ಟರು. ರಾತ್ರಿ ಮತ್ತೆ ರಾಜ್ಯಪಾಲರಿಗೆ ಬಿಜೆಪಿ ನಿಯೋಗ ದೂರು ನೀಡಿದೆ. ರಾಜ್ಯಪಾಲರಿಗೆ ದೂರು ಬಳಿಕ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ವಿಜಯೇಂದ್ರ ಸಿಎಂ ವಿರುದ್ಧ ಕಿಡಿಕಾರಿತು. ಇದು ಟ್ರಯಲ್ ಅಷ್ಟೇ, ತಾಲಿಬಾನ್ ಸರ್ಕಾರ ಏನು ಅನಾಚಾರ ಮಾಡಬೇಕು ಮಾಡಿದೆ ಅಂತ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದರು. ಒಂದು ನಿಮಿಷನೂ ಕೂಡ ಅವರ ನೈತಿಕ ಅಧಿಕಾರ ಇಲ್ಲ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಬೇರೆ ಯಾರೇ ಮುಖ್ಯಮಂತ್ರಿ ಇದ್ದಿದ್ರು ಇಷ್ಟೊತ್ತಿಗೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾ ಇದ್ರು. ಏನು ಇವತ್ತು ರಾಜ್ಯದ ಜನ ಇವತ್ತು ಕುಂತಲ್ ನಿಂತಲ್ಲಿ ಇದ್ರ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಇದೇ ಪಾಕಿಸ್ತಾನದಲ್ಲಿ ಯಾರಾದ್ರೂ ಹಿಂದೂಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರೆ ಕೈಕಾಲು ಮುರಿಯೋದಲ್ಲಿ ಅಲ್ಲೇ ಶೂಟ್ ಮಾಡಿ ಹಾಕ್ತಾ ಇದ್ರು. ಮೊನ್ನೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಏನು ನೀವು ಘೋಷಣೆನ ಕೇಳಿದ್ರಿ, ಇದು ಬರೀ ಟ್ರಯಲರ್ ಅಷ್ಟೇ. ಮುಂದಿನ ದಿನಗಳಲ್ಲಿ ವಿಧಾನಸೌಧದ ಮೇಲ್ಗಡೆ ಗೋಪುರ ಇದೆಯಲ್ಲ, ಗೋಪುರ ಗುಂಬಜ್ ಆಗಿ ಅದ್ರ ಮೇಲೆ ಒಂದು ಲೌಡ್ ಸ್ಪೀಕರ್ ಬಂದು ಆಜಾನು ಕೇಳುತ್ತೆ. ಈ ಕಾಂಗ್ರೆಸ್ನವರು ಮುಂದುವರಿಯಕ್ಕೆ ಬಿಟ್ರೆ ಕೊನೆ ದಿನದ ಸದನದಲ್ಲಿ ಪಾಕ್ ಪರ ಘೋಷಣೆ ವಿಚಾರವಾಗಿ ಗದ್ದಲ ಗಲಾಟೆಯೇ ಹೆಚ್ಚಿತ್ತು. ಇದನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಸರ್ಕಾರವನ್ನು ಕಟ್ಟಿ ಹಾಕುವ ಕೆಲಸ ಮಾಡಿದೆ. ಲೋಕಸಭಾ ಚುನಾವಣೆಯಲ್ಲೂ ಕಮಲ ನಾಯಕರು ಇದನ್ನೇ ಅಸ್ತ್ರ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.